ಮಧ್ಯಾಹ್ನ 3 ಗಂಟೆ 10 ನಿಮಿಷಕ್ಕೆ ಸಾಹೇಬರು ಫೋನ್ ಮಾಡ್ತಾರೆ ನನಗೆ. ನಾನು ಯಾಕಂದರೆ ಇತ್ತೀಚೆಗೆ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗಿರುತ್ತೆ ಅವ್ರಿಗೆ. ನನ್ನನ್ನು ಸಾಮಾನ್ಯವಾಗಿ ಒಂದು ತಿಂಗಳಿಗೆ ಒಂದು 5 ಸಲ 6 ಸಲ ದೂರವಾಣಿ ಕರೆ ಮಾಡಿ ಅವರೇ ಮಾತಾಡ್ತಾರೆ. 3 ಗಂಟೆ 10 ನಿಮಿಷಕ್ಕೆ ಮಾತಾಡಿ ತುಂಬ ಹ್ಯಾಪಿಯಾಗಿ ಮಾತಾಡಿದ್ರು, ತುಂಬ ಚೆನ್ನಾಗಿ ಮಾತಾಡಿದ್ರು. ಈ ದಿವಸ ನನಗೆ ಭಾಳ ಒಂಥರ ಖುಷಿ ಆಯಿತು. ಸರ್ ನಾಳೆ ನಾನು ಭೇಟಿ ಮಾಡ್ತೀನಿ ಸರ್ ಮನೆ ಹತ್ರ ಬಂದು ಅಂತ ಹೇಳಿದೆ. ಶ್ರೀನಿವಾಸ್ ಬೇಡ ಶ್ರೀನಿವಾಸ್ ಅಂದರು. ಸರ್ ಯಾಕೆ ಅಂತ ಕೇಳಿದೆ. ಬೇಡ ಶ್ರೀನಿವಾಸ್, ಅದು ನಿಮ್ಗೆ ಗೊತ್ತಿದೆ, ಮನೆ ಹತ್ರ ಬೇಡ, ಮೇಡಮ್ ಅವ್ರು ಇರ್ತಾರೆ ಅಂತ. ನನಗೆ ಆವತ್ತು ಒಂದು ಲಾಸ್ಟ್ ಟೈಮ್ ಒಂದು 2 ಮಂತ್ ಬ್ಯಾಕ್ ಬಂದಾಗ ನನಗೆ ಸ್ವಲ್ಪ ಒಂಥರ ಬೇಸರ ಆಯ್ತು ನನಗೆ, ಇಲ್ಲಿ ಮನೆ ಹತ್ರ ಯಾಕೆ ಬರೋಕ್ಕೆ ಬಿಡಲ್ಲ ಅಂತ. ಯಾಕಂತ ಹೇಳಿದ್ರೆ ನಾನು SI ಆಗಿದ್ದಾಗ, ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾಗ ನಾನು ಸುಮಾರು ಸಾಹೇಬ್ರ ಹತ್ರ ನಿಕಟಪೂರ್ವಕವಾಗಿದ್ದೆ ಅಂತ ಹೇಳಿ. ಹಂಗಂತ ಯಾವುದೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸಾಹೇಬರು ಕರೆದಿದ್ರು. ಆವಾಗಿಂದ ಸ್ವಲ್ಪ ಆತ್ಮೀಯನಾಗಿದೆ ಸಾಹೇಬರಿಗೆ. ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಾನು ನೋಡಿದೆ, ಶವ ನೋಡಿದೆ, ಸ್ವಲ್ಪ ಹಿರಿಯ ಅಧಿಕಾರಿಗಳ ಜೊತೆ ಓದಿ ನೋಡಿದೆ. ಲೆಫ್ಟಲ್ಲಿ ಅಂದರೆ ನಾವೇನು ಉಸಿರಾಡ್ತೀವೋ ಆ ನರಕ್ಕೆ ಇದು ಚೂಪಾದ ಆಯುಧದಿಂದ ತೀರಿದ್ದಾರೆ. ನನಗೆ ಅದು ನೋಡಿ ಭಾಳ ಇದಾಯಿತು. ಆ ತಾಯಿ ಯಾಕೆ ಆ ರೀತಿ ಮಾಡಿದ್ರು, ಬೀಭಿಸ್ತವಾಗಿ ಕೊಲೆ ಮಾಡಿದ್ದಾರೆ. ಏನು ಮಾತಾಡೋದು ಸರ್ ವಿಚಾರ? ನನಗೆ ಸಾಹೇಬರು ಫೋನ್ ಮಾಡಿಬಿಟ್ಟು ಹೇಗಿದ್ದೀರಾ ಶ್ರೀನಿವಾಸ್, ಚೆನ್ನಾಗಿದ್ದೀರಾ ಅಂತ ಹೇಳಿದ್ರು. ನಾನು ಕೋಲಾರ್ಗೆ ಹೋಗಿದ್ದೆ, ನಾನು ಟ್ರೀಟ್ಮೆಂಟ್ ತೊಗೊಂಡು ಬಂದೆ ಬ್ಯಾಕ್ ಪೇಯ್ನಿಗೆ ಅಂತ ಹೇಳಿದ್ರು. ಎಲ್ಲಿದ್ದೀರಾ ಸರ್ ಅಂದರೆ ಮನೆಗೆ ಇದ್ದೀನಿ ಅಂತ ಹೇಳಿದ್ರು. ಹ್ಯಾಪಿಯಾಗೆ ಮಾತಾಡಿದ್ರು, ಏನು ತೊಂದರೆ ಇಲ್ಲ. ಆಯಿತು ಸರ್, ನಾನು ಬೆಳಗ್ಗೆ ಬಂದು ನಾನು ಭೇಟಿ ಮಾಡ್ತೀನಿ ಅಂತ ಹೇಳಿದೆ. ಮತ್ತು ಇಲ್ಲಿ ಬರೋದು ಬೇಡ ಶ್ರೀನಿವಾಸ್, ಇಲ್ಲಿ ಬಂದರೆ ಗೊತ್ತಲ್ಲ ಮೇಡಮ್ ಅವರು ಇರ್ತಾರೆ. ಬಟ್ ನನಗೆ ಈ ಕೊಲೆ ಉದ್ದೇಶ ಹಿಂದೆ ಏನು ಅಂತ ನನಗೆ ನಿಗೂಢತೆ ಇದೆ. ಬಟ್ ಆ ರೀತಿ ಒಂದು ರೂಢಿಗತ ಅಪರಾಧನೇ ಮಾಡಕ್ ಸಾಧ್ಯ ಅಂತ ಅನ್ಸುತ್ತೆ. ಆ ರೀತಿ ಒಂದು ಮೈಂಡ್ ಇಟ್ಕೊಂಡು ಮಾಡಿದ್ದಾರೆ. ರೂಢಿಗತ ಅಪರಾಧಿ ಯಾವ ರೀತಿ ಮಾಡ್ತಾರೋ ಆ ರೀತಿ ಇಟ್ಕೊಂಡು ಮಾಡಿದ್ದಾರೆ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ 2 ಕಡೆ ತಿವಿದಿದ್ದಾರೆ, ಮತ್ತೆ ಇಲ್ಲಿ ಒಂದು ಕಡೆ ಹಾಕಿದ್ದಾರೆ. ಅವ್ರು ಇನ್ನೂ ಉಸಿರಾಡ್ತಾ ಇದ್ರು ಅನ್ಸುತ್ತೆ. ಅದು ನಾನು ಶವ ನೋಡಿದ್ರೆ ಇನ್ನೂ ಉಸಿರಾಡ್ತಾ ಇದ್ರು ಅಂತ. ಆ ಸಮಯದಲ್ಲಿ ಏನಾಯ್ತು, ಉಸಿರಾಟ ನಿಂತಿಲ್ಲ ಅನ್ಸುತ್ತೆ. ಇಲ್ಲಿ 2 ಕಡೆ ತಿವಿದ ನಂತರ ಇಲ್ಲಿ ಕೊಡ್ತಿರಲ್ಲ, ಆಗ ಆ ತಕ್ಷಣಕ್ಕೆ ಉಸಿರಾಟ ನಿಂತಿದೆ ಅನ್ಸುತ್ತೆ. ನಾನು ಯಾಕೆ ಈ ರೀತಿ ತಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ನೋಡಿ, ಎಲ್ಲ ನಮ್ಮ IPS ಅಧಿಕಾರಿಗಳ ಹತ್ರ ಸಾಕಷ್ಟು ಜನ ಹತ್ರ ನಾನು ಕೆಲಸ ಮಾಡಿದ್ದೀನಿ. ಬಟ್ ಹೊರ ರಾಜ್ಯದವರು ಅಂದರೆ ನಾರ್ತ್ ಇಂಡಿಯನ್ಸ್ ಅಂತಾರಲ್ಲ, ಈ ಅಧಿಕಾರಿಗಳಿಗೆ ಒಂದು ಭೇದ ಭಾವ ಇರಲಿಲ್ಲ. ನಮ್ಮ ಪೊಲೀಸ್ ಅಧಿಕಾರಿಗಳಲ್ಲಿ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಬೇರೆ ಥರ ಏನಾದರೂ ಒಂದು ನೋಡ್ತಾರೆ. ಬಟ್ ಈ ಅಧಿಕಾರಿಗಳ ಹತ್ರ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಬಂದಿರತಕ್ಕಂಥ ಒಂದು ಮುಂಬರ್ತಿ ವಿಷಯದಲ್ಲಿ ಆಗಿರ್ಬೋದು, ಮತ್ತು ಇನ್ನಿತರ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ತ್ವರಿತಗತಿಯಲ್ಲಿ ವಿಲೇವಾರಿ ಮಾಡ್ತಾ ಇದ್ರು. ಭಾಳ ಹತ್ರದಿಂದ ನೋಡಿದ್ದೀನಿ. ನನಗೆ ಇವತ್ತು ಎಷ್ಟು ನನಗೆ ಘಾಸಿ ಆಗಿದೆ ಅಂತ ಹೇಳಿದ್ರೆ, ಆ ಸಾಹೇಬ್ರ ಹತ್ರ ಈ ಸಾಹೇಬ್ರನ್ನ ಅನಿಸ್ತಾ ಇತ್ತು ನನಗೆ. ಈಗ ಈ ಸಾಹೇಬ್ರನ್ನ ಅತಿ ಆಗಿರೋದು ಅನಿಸ್ತಾ ಇತ್ತು. ಅಷ್ಟೊಂದು ಬೇಜಾರಾಗ್ತಾ ಇತ್ತು ನನಗೆ, ಇದಾಗ್ತಾ ಇತ್ತು. ಮೇಡಮ್ ಅವರು ಇಲ್ಲಿ ಮನೆ ಹತ್ರ ಬರೋಕ್ಕೆ ಬಿಡ್ತಾ ಇರಲಿಲ್ಲ ಸಾಹೇಬ್ರು. ಆ್ಯಕ್ಚುಲಿ ಆಫೀಸಲ್ಲೇ ನಾನು ಸಾಹೇಬ್ರನ್ನ ಭೇಟಿ ಮಾಡ್ತಾ ಇದ್ದೆ. ಯಾವಾಗನ ಆ ಕಡೆ ಬೆಂಗಳೂರು ನಗರ ಕಡೆ ಬಂದಾಗ ಹೋಟೆಲಲ್ಲಿ ಇದು ಆಫೀಸಲ್ಲೇ ನಾನು ಬಂದು ಭೇಟಿ ಮಾಡ್ತಾ ಇದ್ದೆ. ಸಾಹೇಬರು ನನಗೆ ಒಂದು ಕಳೆದ ತಿಂಗಳಲ್ಲಿ ಹೇಳಿದ್ರು, ಈ ಥರ ಜಿಗಣಿ ಹತ್ರ ಎಲ್ಲ ಒಂದು ಸ್ವಲ್ಪ ಅವರು ಮಾನಸಿಕವಾಗಿ ಸ್ವಲ್ಪ ನೊಂದಿದ್ದಾರೆ. ಮತ್ತು ಅವರು ಏನು ಇದು ಮಾಡ್ತಾರೆ ಗೊತ್ತಿಲ್ಲ ಶ್ರೀನಿವಾಸ್. ಬಟ್ ನಾನಂತೂ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ, ಸಾಕಷ್ಟು ಲಕ್ಷಾಂತರ ರೂಪಾಯಿ ನಾನು ವ್ಯಯಿಸ್ತಾ ಇದ್ದೀನಿ ಅಂತ ಹೇಳಿದ್ರು ಅಷ್ಟೇ. ಬಟ್ ಸಾಕಷ್ಟು ಅವರು ಒಂದು ಸಲ ಮಾತಾಡ್ದಂಗೆ ಫರ್ಮ್ ಮೈಂಡ್ ಇನ್ನೊಂದು ಸಲ ಇರಲ್ಲ. ಮೇಡಮ್ ಅವ್ರ ಬಗ್ಗೆನೇ ಹೇಳಿದ್ರು, ಸಾಹೇಬ್ರು ಹೇಳ್ತಾ ಇದ್ರು. ಕಾರಣ ಏನು, ಅದೇ ಒಂದು ಸ್ವಲ್ಪ ಏನೋ ಒಂದು ಅವರು ಒಂಥರ ಈಗಿಂತ ಅಂತಲ್ಲ, ಸುಮಾರು ವರ್ಷಗಳಿಂದ ಇದೇ ಥರ ಆಗಿದೆ. ಮತ್ತು ಅವರು ರಾಜ್ಯದವರು ಯಾರೇ ಆಗಿರ್ಬೋದು ಇಲ್ಲಿಲ್ಲ. ಸಾಹೇಬರಿಗೆ ಸಾಕಷ್ಟು ನಿಕಟಪೂರ್ವಕವಾಗಿ ಸಂಬಂಧಿಕರಾಗಿರ್ಬೋದು, ಮತ್ತು ಹತ್ರ ಸಂಬಂಧಿಕರಾಗಿ ಸಾಕಷ್ಟು ಜನಸಂಖ್ಯೆಯಲ್ಲಿದ್ದಾರೆ. ಅವರೆಲ್ಲ ಸ್ವಲ್ಪ ಕೆಳ ಹಂತದಲ್ಲಿ ಇದ್ದಾರೆ. ಅವ್ರಿಗೆಲ್ಲ ಆಭಾರಿಯಾಗಿದ್ರು ಸಾಹೇಬರು. ಮತ್ತೆ ಪ್ರತಿಯೊಂದು ವಾರಕ್ಕೊಬ್ಬರು ಇಬ್ಬರು ಭೇಟಿ ಮಾಡ್ತಾನೆ ಇದ್ರು ಸಾಹೇಬ್ರ ಮನೆ. ಅದು ಒಂದು ಸ್ವಲ್ಪ ಇರುಸು ಮುರುಸಾಗ್ತಾ ಇತ್ತು ಯಾರೋ ಆ ಮೇಡಮ್ ಅವ್ರಿಗೆ. ಮತ್ತೆ ಈ ಥರನ್ನು ಕಂಡ್ರೆ ಅವ್ರಿಗೆ ಆಗ್ತಾ ಇರಲಿಲ್ಲ. ಮತ್ತೆ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಮತ್ತೆ ನಮ್ಮ ಪೊಲೀಸ್ ಸಿಬ್ಬಂದಿಯವರಾಗಿರ್ಬೋದು, ಮತ್ತೆ ಸಂಬಂಧಿಕರಾಗಿರ್ಬೋದು, ಮನೆಗೆ ಬಂದರೆ ಅವ್ರು ನೋಡೋದೇ ಒಂಥರ ವಿಕೃತಾಕಾರವಾಗಿ ನೋಡ್ತಾ ಇದ್ರು. ಯಾರು ಅವ್ರು ಬರೋಕ್ಕೆ ಇಷ್ಟನೇ ಇಲ್ವನೋ ಅಂತ. ಅದಕ್ಕೆ ಸಾಹೇಬರು ಭಯಭೀತರಾಗ್ತಾ ಇದ್ರು. ಮತ್ತೆ ಒಬ್ಬರು ಮಗಳಿದ್ರು ಪಾಪ ಮೇಡಮ್ ಅವರು ಹೊರಗಡೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಿ ಅವರೊಬ್ಬರಿಗೆ ಮದುವೆ ಆಗಲಿ ಶ್ರೀನಿವಾಸ್, ನಾನು ಬೇರೆ ಮನೆ ಮಾಡ್ತೀನಿ, ನಾನು ಹೊರಗಡೆ ಬರಬೇಕು ಅಂತ ಇದ್ದೀನಿ, ನನ್ನ ಮಗನ ಜೊತೆ ಕಾರ್ತಿಕ್ ಅಂತ ಇದ್ದಾರೆ ಸರ್. ಅವರು ಮತ್ತೆ ಭಾಳ ಅತ್ಯಾತ್ಮೀಯರಾಗಿದ್ರು. ಅವಾಗಿಂದನೂ ಇವಾಗಿಂದನೂ ಜೊತೆ ಆಗಿದ್ದಾರೆ. ಈಗ ಇತ್ತೀಚೆಗೆ ಒಂದು 2-3 ವರ್ಷಗಳಿಂದ ಇತ್ತೀಚೆಗೆ ಅವರು ಮದುವೆ ಆದ ನಂತರ ಅವರು ಬೇರ್ಪಟ್ಟು ಬೇರೆ ವಾಸವಾಗಿದ್ದಾರೆ. ಸಾಹೇಬ್ರಂತೂ ಯಾವುದೇ ಕಾರಣಕ್ಕೂ ಇಷ್ಟು ದೊಡ್ಡ ಮಟ್ಟದ ಅಧಿಕಾರಿಗಳು ಇಷ್ಟೊಂದು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಏನು ಅವರು ಕೆಲಸ ಮಾಡಿದ್ರು, 1 ವರ್ಷ 9 ತಿಂಗಳು ಏನು ಸೇವಾ ಅವಧಿ ಸಲ್ಲಿಸಿರೋ 2015ರಿಂದ 16ರಲ್ಲಿ ಸಾಕಷ್ಟು ಜನಕ್ಕೆ ನಮ್ಮ ಪೊಲೀಸ್ ಅಧಿಕಾರಿಗಳಿಗಾಗಿರ್ಬೋದು ಮತ್ತು ಇತರರಿಗಾಗಿರ್ಬೋದು ಎಲ್ಲರೂ ಏಕಾಗ್ರತೆ ನೋಡ್ತಾ ಇದ್ರು. ಮತ್ತೆ ಭೇದ ಭಾವ ಇರಲಿಲ್ಲ. ನಾ ಕಂಡ ಪೊಲೀಸ್ ಅಧಿಕಾರಿಗಳಲ್ಲಿ ಸಾಹೇಬರು ತುಂಬ ಒಳ್ಳೆಯವರು ಅಂತ ಹೇಳ್ಬೋದು. ಯಾಕಂದ್ರೆ ನಿಕಟಪೂರ್ವಕವಾಗಿ ನಾನು ಹೇಳಬೇಕು ಅಂತ ಹೇಳಿದ್ರೆ ನಾನು ಇಷ್ಟಪಡ್ತೀನಿ. ಬಟ್ ಈ ರೀತಿ ಈಗ ಒಂದು ಅಲ್ಲಿ ನಾನು ನೋಡಿದ್ರೆ ಅರೆಕ್ಷಣ ನಾನು ಇದು ಬೆಕ್ಕಸ ಬೆರಗಾಗ್ಬಿಟ್ಟೆ. ಆ ಒಂದು ಶವ ಇದಕ್ಕೆ ಹೋಗಿ ಯಾಕೆ ಈ ರೀತಿ ಸಾಹೇಬರು ಈ ತರ ನಮ್ಮನ್ನೆಲ್ಲ ಬಿಟ್ಟು ಕಣ್ಮರೆ ಆಗಿದ್ದಾರೆ ಅಂದ್ಬಿಟ್ಟು
ಮತ್ತು ಹಿಂಬದಿ ಅಂತ ಹೇಳಿದ್ರು, ಅದನ್ನ ಬಿಟ್ಟರೆ ಕುತ್ತಿಗೆ ನೋಡಿ, ಎರಡ್ ಕಡೆ ಮೊದಲು ಇಲ್ಲಿ ಇದ್ ಮಾಡಿದ್ದಾರೆ, ಮತ್ತೆ ಆಮೇಲೆ ಇಲ್ಲಿ ಮಾಡಿದ್ದಾರೆ ಅಕ್ಕಪಕ್ಕನೆ, ಆ ನಂತರ ಹಿಂದ್ಗಡೆ ಹೊಡೆದಿದ್ದಾರೆ. ಅಂದ್ರೆ ಸಾಹೇಬ್ರು ಒಂದ್ ಸ್ವಲ್ಪ ಮಧುಮೇಹ ಇತ್ತು, ಮತ್ತೆ ರಕ್ತದೊತ್ತಡ ಇತ್ತು, ಇಟ್ಸ್ ಓಕೆ, ಎಲ್ಲರಿಗೂ ಸರ್ವೇ ಸಾಮಾನ್ಯ ಅದು. ಆದ್ರೆ ಸಾಹೇಬ್ರು ಅಚಾನಕ್ ಆಗಿ ಅಷ್ಟು ಸುಲಭವಾಗಿ ಇದು ಉಸಿರು ಬಿಡೋ ಕೊನೆಯ ಕ್ಷಣದಲ್ಲಿ ತನ್ನ ಸಾವನ್ನು ಕಾಣ್ತಾ ಇದೀನಿ ಅಂತ ಇದಕ್ಕೋಸ್ಕರ ಪ್ರತಿರೋಧ ಹೊಡಿದ್ದಾರೆ. ಆಗೇನ್ ಮಾಡಿದ್ರೆ ಹಿಂಬದಿಂದ ಹೊಡೆದಿರ್ಬೋದು ಅಂತ ವೈದ್ಯಕೀಯ ವರದಿಗಳಲ್ಲಾಗಿರ್ಬೋದು. ಮತ್ತೆ ಖಾರದ ಪುಡಿ ಹಾಕಿ ಏನೋ ಕಟ್ಟಾಕಿದ್ದಾರೆ ಅಂತ ಹೇಳಿ ನೋಡಿದಾಗ ಬಾಟಲ್ ಇತ್ತು 2-3 ಚಾಕು ಅಂತ. ಅದು ನಾನು ಅದು ಬಹಳ ಹತ್ರದಿಂದ ನಾನು ನೋಡಿಲ್ಲ, ಆದ್ರೆ ಇರ್ಬೋದು, ಅಲ್ಲೇ ಗೆಲುವಂತಿಲ್ಲ. ನಮ್ಮ ಪೊಲೀಸ್ ಅಧಿಕಾರಿಗಳು ತ್ವರಿತವಾಗಿ ಎಲ್ಲ ಈ ಒಂದು ತನಿಖೆನ ಇದು ಮಾಡ್ತಾರೆ. ಅದರಲ್ಲೂ ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ನಿವೃತ್ತ ಒಂದು DGP ಆಗಿರ್ತಕ್ಕಂಥ ಇರೋದ್ರಿಂದ ಎಲ್ಲ ಆಯಾಮದಲ್ಲೂ ಬಹಳ ಇದು ಮಾಡ್ತಾರೆ. ಮತ್ತೆ ಎಲ್ಲ ಪೊಲೀಸ್ ಅಧಿಕಾರಿಗಳು ನಿಕಟಪೂರ್ವಕವಾಗಿ ಚೆನ್ನಾಗಿದ್ರು. ಆ ತನಿಖೆಯಲ್ಲಿ ಸತ್ಯಾಂಶ ಇನ್ನೊಂದು 3 ದಿವಸದಲ್ಲಿ ಹೊರಬರೋ ವಿಶ್ವಾಸ ಇದೆ. ದೇವರು ನಮ್ಮ ಅಧಿಕಾರಿಗೆ ಒಳ್ಳೇದು ಮಾಡಲಿ ಅಂತ ನನ್ನ ಆಶಾಭಾವನೆ ಅಷ್ಟೇ. ಈಗ ಇಲ್ಲಿ ಸಂಚಿತ ಶೈಕ್ಷಣಿಕ ದಾಖಲೆ ಇದೆ, ಅಂದ್ರೆ CCTV ಫುಟೇಜ್ ಇದೆ. ಇಲ್ಲಿ CCTV ಫುಟೇಜ್ ಎಲ್ಲರೂ ಗೋಚರವಾಗುತ್ತೆ, ಯಾರು ಬಂದ್ರು ಯಾರು ಹೋದ್ರು ಅಂತ ಹೇಳ್ಬಿಟ್ಟು ಸಾಹೇಬ್ರು ಹೇಳ್ತಾ ಇರ್ತಾರೆ. ಶ್ರೀನಿವಾಸ್, ಇಲ್ಲಿ CC ಕ್ಯಾಮ್ರಾ ಇರುತ್ತೆ, ಬಟ್ ಎಲ್ಲ ಚಲನವಲನೆಲ್ಲ ನಿಗಾ ಇಡ್ತಾ ಇರ್ತಾರೆ. ಏನ್ ಸರ್ ಒಬ್ಬರೇ ಇರ್ತಾರಲ್ಲ ಸರ್, ಹೇಗೆ ಸರ್ ಹಾಗೆ ಹೇಗೆ ಅಂತ ಕೇಳ್ತಾ ಇರ್ತೀವಿ. ಯಾಕಂದ್ರೆ ಮೇಡಮ್ ಅವರು ಸ್ವಲ್ಪ ಹಾಸ್ಪಿಟಲ್ ಇರ್ತಾ ಇದ್ರು, ಸಾಹೇಬ್ರು ಏಕಾಂಗಿಯಾಗಿ ಇರ್ತಾ ಇದ್ರು. ನಾನು ಕೇಳ್ತಾ ಇದ್ದೆ, ಎಲ್ಲಿ ಸರ್ ನಿಮ್ಗೆ ಬೆಳಗಿನ ಉಪಹಾರ ಆಗಿರ್ಬೋದು, ಮಧ್ಯಾಹ್ನ ಊಟ ಆಗಿರ್ಬೋದು, ಯಾವ ರೀತಿ ನೀವೆಲ್ಲ ಮಾಡ್ಕೋತೀರಾ ಸರ್? ಇಲ್ಲ, ನನ್ನ ಮಗಳು ಬಂದಿದ್ರೆ ನನ್ನ ಟೇಕ್ ಕೇರ್ ಮಾಡ್ತಾವ್ರೆ, ಮಗನೂ ಬಂದು ಹೋಗ್ತಾರೆ, ನನಗೆ ಟೇಕ್ ಕೇರ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಸಾಹೇಬ್ರು. ನನ್ಗೊಂಥರ ಖುಷಿ ಆಗ್ತಾ ಇತ್ತು. ಬಟ್ ಈ ರೀತಿ ಇರ್ಬೋದು, ಯಾಕಂತ ಹೇಳಿದ್ರೆ ಅದು ತನಿಖೆಯಲ್ಲಿ ಸಾಬೀತಾಗೇ ಆಗುತ್ತಲ್ಲ. ಯಾರೇ ಆಗಿರ್ಲಿ, ಎಂತ ದೈತ್ಯಾಕಾರ ಹಾಕರ್ತಕ್ಕಂಥ ಆಕೃತಿ ಹಿನ್ನೆಲೆ ಉಳ್ಳವರು ಯಾರೇ ಆಗಿದ್ರು ಇವತ್ತಿನ ಗೊತ್ತಾಗುತ್ತೆ, ಸ್ಪಷ್ಟವಾಗಿ ಗೋಚರಿಸುತ್ತೆ. ಮಧ್ಯಾಹ್ನ 3 ಗಂಟೆ 10 ನಿಮಿಷಕ್ಕೆ ಸಾಹೇಬ್ರು ಫೋನ್ ಮಾಡ್ತಾರೆ ನನಗೆ. ನಾನು ಯಾಕಂದ್ರೆ ಇತ್ತೀಚೆಗೆ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗಿರುತ್ತೆ ಅವ್ರಿಗೆ. ನನ್ನನ್ನು ಸಾಮಾನ್ಯವಾಗಿ ಒಂದು ತಿಂಗಳಿಗೆ 5 ಸಲ 6 ಸಲ ದೂರವಾಣಿ ಕರೆ ಮಾಡಿ ಅವರೇ ಮಾತಾಡ್ತಾರೆ. 3 ಗಂಟೆ 10 ನಿಮಿಷಕ್ಕೆ ಮಾತಾಡಿ ತುಂಬಾ ಹ್ಯಾಪಿಯಾಗಿ ಮಾತಾಡಿದ್ರು, ತುಂಬಾ ಚೆನ್ನಾಗಿ ಮಾತಾಡಿದ್ರು. ಈ ದಿವಸ ನನಗೆ ಭಾಳ ಒಂಥರ ಖುಷಿ ಆಯಿತು. ಸರ್ ನಾಳೆ ನಾನು ಭೇಟಿ ಮಾಡ್ತೀನಿ ಸರ್ ಮನೆ ಹತ್ರ ಬಂದು ಅಂತ ಹೇಳಿದೆ. ಶ್ರೀನಿವಾಸ್ ಬೇಡ ಶ್ರೀನಿವಾಸ್ ಅಂದರು. ಸರ್ ಯಾಕೆ ಅಂತ ಕೇಳಿದೆ. ಬೇಡ ಶ್ರೀನಿವಾಸ್, ಅದು ನಿಮ್ಗೆ ಗೊತ್ತಿದೆ, ಮನೆ ಹತ್ರ ಬೇಡ, ಮೇಡಮ್ ಅವ್ರು ಇರ್ತಾರೆ ಅಂತ. ನನಗೆ ಆವತ್ತು ಒಂದು ಲಾಸ್ಟ್ ಟೈಮ್ ಒಂದು 2 ಮಂತ್ ಬ್ಯಾಕ್ ಬಂದಾಗ ನನಗೆ ಸ್ವಲ್ಪ ಒಂಥರ ಬೇಸರ ಆಯ್ತು ನನಗೆ, ಇಲ್ಲಿ ಮನೆ ಹತ್ರ ಯಾಕೆ ಬರಕ್ಕೆ ಬಿಡಲ್ಲ ಅಂತ. ಯಾಕಂತ ಹೇಳಿದ್ರೆ ನಾನು SI ಆಗಿದ್ದಾಗ, ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾಗ ನಾನು ಸುಮಾರು ಸಾಹೇಬ್ರ ಹತ್ರ ನಿಕಟಪೂರ್ವವಾಗಿದ್ದೆ ಅಂತ ಹೇಳಿ. ಹಂಗಂತ ಯಾವುದೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸಾಹೇಬ್ರು ಕರೆದಿದ್ರು. ಆವಾಗಿಂದ ಸ್ವಲ್ಪ ಆತ್ಮೀಯನಾಗಿದೆ ಸಾಹೇಬರಿಗೆ. ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಾನು ನೋಡಿದೆ, ಶವ ನೋಡಿದೆ, ಸ್ವಲ್ಪ ಹಿರಿಯ ಅಧಿಕಾರಿಗಳ ಜೊತೆ ಹೋದ್ ನೋಡಿದೆ. ಲೆಫ್ಟಲ್ಲಿ ಅಂದ್ರೆ ನಾವೇನು ಉಸಿರಾಡ್ತೀವೋ ಆ ನರಕ್ಕೆ ಇದು ಚೂಪಾದ ಆಯುಧದಿಂದ ತೀರಿದ್ದಾರೆ. ನನಗೆ ಅದು ನೋಡಿ ಬಹಳ ಇದಾಯ್ತು. ಆ ತಾಯಿ ಯಾಕೆ ಆ ರೀತಿ ಮಾಡಿದ್ರು, ಬೀಭಿಸ್ತವಾಗಿ ಕೊಲೆ ಮಾಡಿದ್ದಾರೆ. ನನಗೆ ಸಾಹೇಬ್ರು ಫೋನ್ ಮಾಡ್ಬಿಟ್ಟು, ಹೇಗಿದ್ರ ಶ್ರೀನಿವಾಸ್, ಚೆನ್ನಾಗಿದ್ದೀರಾ ಅಂತ ಹೇಳಿದ್ರು. ನಾನು ಕೋಲಾರ್ಗೆ ಹೋಗಿದ್ದೆ, ನಾನು ಟ್ರೀಟ್ಮೆಂಟ್ ತೊಗೊಂಡು ಬಂದೆ ಬ್ಯಾಕ್ ಪೇನ್ಗೆ ಅಂತ ಹೇಳಿದ್ರು. ಎಲ್ಲಿದ್ದೀರಾ ಸರ್ ಅಂದರೆ, ಮನೆಗೆ ಇದ್ದೀನಿ ಅಂತ ಹೇಳಿದ್ರು. ಹ್ಯಾಪಿಯಾಗೆ ಮಾತಾಡಿದ್ರು, ಏನು ತೊಂದರೆ ಇಲ್ಲ. ಆಯಿತು ಸರ್, ನಾನು ಬೆಳಗ್ಗೆ ಬಂದು ನಾನು ಭೇಟಿ ಮಾಡ್ತೀನಿ ಅಂತ ಹೇಳಿದೆ. ಮತ್ತೆ ಇಲ್ಲಿ ಬರೋದು ಬೇಡ ಶ್ರೀನಿವಾಸ್, ಇಲ್ಲಿ ಬಂದರೆ ಗೊತ್ತಲ್ಲ ಮೇಡಮ್ ಅವ್ರು ಇರ್ತಾರೆ. ಬಟ್ ನನಗೆ ಈ ಕೊಲೆ ಉದ್ದೇಶ ಹಿಂದೆ ಏನು ಅಂತ ನನಗೆ ನಿಗೂಢತೆ ಇದೆ. ಬಟ್ ಆ ರೀತಿ ಒಂದು ರೂಢಿಗತ ಅಪರಾಧನೇ ಮಾಡಕ್ ಸಾಧ್ಯ ಅಂತ ಅನ್ಸುತ್ತೆ. ಆ ರೀತಿ ಒಂದು ಮೈಂಡ್ ಇಟ್ಕೊಂಡು ಮಾಡಿದ್ದಾರೆ. ರೂಢಿಗತ ಅಪರಾಧಿ ಯಾವ ರೀತಿ ಮಾಡ್ತಾರೋ ಆ ರೀತಿ ಇಟ್ಕೊಂಡು ಮಾಡಿದ್ದಾರೆ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ 2 ಕಡೆ ತಿವಿದಿದ್ದಾರೆ, ಮತ್ತೆ ಇಲ್ಲಿ ಒಂದು ಕಡೆ ಹಾಕಿದ್ದಾರೆ. ಅವ್ರು ಇನ್ನೂ ಉಸಿರಾಡ್ತಾ ಇದ್ರು ಅನ್ಸುತ್ತೆ. ಅದು ನಾನು ಶವ ನೋಡಿದ್ರೆ ಇನ್ನೂ ಉಸಿರಾಡ್ತಾ ಇದ್ರು ಅಂತ. ಆ ಸಮಯದಲ್ಲಿ ಏನಾಯ್ತು, ಉಸಿರಾಟ ನಿಂತಿಲ್ಲ ಅನ್ಸುತ್ತೆ. ಇಲ್ಲಿ 2 ಕಡೆ ತಿವಿದ ನಂತರ ಇಲ್ಲಿ ಕೊಡ್ತಿರಲ್ಲ, ಆಗ ಆ ತಕ್ಷಣಕ್ಕೆ ಉಸಿರಾಟ ನಿಂತಿದೆ ಅನ್ಸುತ್ತೆ. ನಾನು ಯಾಕೆ ಈ ರೀತಿ ತಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ನೋಡಿ, ಎಲ್ಲ ನಮ್ಮ IPS ಅಧಿಕಾರಿಗಳ ಹತ್ರ ಸಾಕಷ್ಟು ಜನ ಹತ್ರ ನಾನು ಕೆಲಸ ಮಾಡಿದ್ದೀನಿ. ಬಟ್ ಹೊರ ರಾಜ್ಯದವರು ಅಂದ್ರೆ ನಾರ್ತ್ ಇಂಡಿಯನ್ಸ್ ಅಂತಾರಲ್ಲ, ಈ ಅಧಿಕಾರಿಗಳಿಗೆ ಒಂದು ಭೇದ ಭಾವ ಇರಲಿಲ್ಲ. ನಮ್ಮ ಪೊಲೀಸ್ ಅಧಿಕಾರಿಗಳಲ್ಲಿ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಬೇರೆ ತರ ಏನಾದ್ರು ಒಂದು ನೋಡ್ತಾರೆ. ಬಟ್ ಈ ಅಧಿಕಾರಿಗಳ ಹತ್ರ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಬಂದಿರತಕ್ಕಂಥ ಒಂದು ಮುಂಬರ್ತಿ ವಿಷಯದಲ್ಲಿ ಆಗಿರ್ಬೋದು, ಮತ್ತೆ ಇನ್ನಿತರ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ತ್ವರಿತಗತಿಯಲ್ಲಿ ವಿಲೇವಾರಿ ಮಾಡ್ತಾ ಇದ್ರು. ಬಹಳ ಹತ್ರದಿಂದ ನೋಡಿದ್ದೀನಿ. ನನಗೆ ಇವತ್ತು ಎಷ್ಟು ನನಗೆ ಘಾಸಿ ಆಗಿದೆ ಅಂತ ಹೇಳಿದ್ರೆ, ಆ ಸಾಹೇಬ್ರ ಹತ್ರ ಈ ಸಾಹೇಬ್ರನ್ನ ಅನಿಸ್ತಾ ಇತ್ತು ನನಗೆ. ಈಗ ಈ ಸಾಹೇಬ್ರನ್ನ ಅತಿ ಆಗಿರೋದು ಅನಿಸ್ತಾ ಇತ್ತು. ಅಷ್ಟೊಂದು ಬೇಜಾರಾಗ್ತಾ ಇತ್ತು ನನಗೆ, ಇದಾಗ್ತಾ ಇತ್ತು. ಮೇಡಮ್ ಅವರು ಇಲ್ಲಿ ಮನೆ ಹತ್ರ ಬರಕ್ಕೆ ಬಿಡ್ತಾ ಇರಲಿಲ್ಲ ಸಾಹೇಬ್ರು. ಆಕ್ಚುಲಿ ಆಫೀಸಲ್ಲೇ ನಾನು ಸಾಹೇಬ್ರನ್ನ ಭೇಟಿ ಮಾಡ್ತಾ ಇದ್ದೆ. ಯಾವಾಗ ಆ ಕಡೆ ಬೆಂಗಳೂರು ನಗರ ಕಡೆ ಬಂದಾಗ ಹೋಟೆಲಲ್ಲಿ ಇದು ಆಫೀಸಲ್ಲೇ ನಾನು ಬಂದು ಭೇಟಿ ಮಾಡ್ತಾ ಇದ್ದೆ. ಸಾಹೇಬರು ನನಗೆ ಒಂದು ಕಳೆದ ತಿಂಗಳಲ್ಲಿ ಹೇಳಿದ್ರು, ಈ ತರ ಜಿಗಣಿ ಹತ್ರ ಎಲ್ಲ ಒಂದು ಸ್ವಲ್ಪ ಅವರು ಮಾನಸಿಕವಾಗಿ ಸ್ವಲ್ಪ ನೊಂದಿದ್ದಾರೆ. ಮತ್ತೆ ಅವರು ಏನು ಇದು ಮಾಡ್ತಾರೆ ಗೊತ್ತಿಲ್ಲ ಶ್ರೀನಿವಾಸ್. ಬಟ್ ನಾನಂತೂ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ, ಸಾಕಷ್ಟು ಲಕ್ಷಾಂತರ ರೂಪಾಯಿ ನಾನು ವ್ಯಯಿಸ್ತಾ ಇದ್ದೀನಿ ಅಂತ ಹೇಳಿದ್ರು ಅಷ್ಟೇ.
ಬಟ್ ಸಾಕಷ್ಟು ಅವರು ಒಂದು ಸಲ ಮಾತಾಡ್ದಂಗೆ ಫರ್ಮ್ ಮೈಂಡ್ ಇನ್ನೊಂದು ಸಲ ಇರಲ್ಲ. ಮೇಡಮ್ ಅವ್ರ ಬಗ್ಗೆನೇ ಹೇಳಿದ್ರು, ಸಾಹೇಬ್ರು ಹೇಳ್ತಾ ಇದ್ರು. ಕಾರಣ ಏನು ಅದೇ ಒಂದು ಸ್ವಲ್ಪ ಏನೋ ಒಂದು ಅವರು ಒಂಥರ ಈಗಿಂತ ಅಂತಲ್ಲ, ಸುಮಾರು ವರ್ಷಗಳಿಂದ ಇದೇ ತರ ಆಗಿದೆ. ಮತ್ತೆ ಅವರು ರಾಜ್ಯದವರು ಯಾರೇ ಆಗಿರ್ಬೋದು ಇಲ್ಲಿ ಇಲ್ಲ. ಸಾಹೇಬರಿಗೆ ಸಾಕಷ್ಟು ನಿಕಟಪೂರ್ವಕವಾಗಿ ಸಂಬಂಧಿಕರಾಗಿರ್ಬೋದು, ಮತ್ತೆ ಹತ್ತಿರ ಸಂಬಂಧಿಕರಾಗಿ ಸಾಕಷ್ಟು ಜನಸಂಖ್ಯೆಯಲ್ಲಿ ಅವರೆಲ್ಲ ಸ್ವಲ್ಪ ಕೆಲ ಹಂತದಲ್ಲಿ ಇದ್ದಾರೆ. ಅವ್ರಿಗೆಲ್ಲ ಆಭಾರಿಯಾಗಿದ್ರು ಸಾಹೇಬ್ರು. ಮತ್ತೆ ಪ್ರತಿಯೊಂದು ವಾರಕ್ಕೊಬ್ರು ಇಬ್ರು ಭೇಟಿ ಮಾಡ್ತಾನೆ ಇದ್ರು ಸಾಹೇಬ್ರ ಮನೆ. ಅದು ಒಂದು ಸ್ವಲ್ಪ ಇರುಸು ಮುರುಸಾಗ್ತಾ ಇತ್ತು ಯಾರೋ ಆ ಮೇಡಮ್ ಅವ್ರಿಗೆ. ಮತ್ತೆ ಈ ಥರನ್ನು ಕಂಡ್ರೆ ಅವ್ರಿಗೆ ಆಗ್ತಾ ಇರಲಿಲ್ಲ. ಮತ್ತೆ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಮತ್ತೆ ನಮ್ಮ ಪೊಲೀಸ್ ಸಿಬ್ಬಂದಿಯವರಾಗಿರ್ಬೋದು, ಮತ್ತೆ ಸಂಬಂಧಿಕರಾಗಿರ್ಬೋದು, ಮನೆಗೆ ಬಂದ್ರೆ ಅವ್ರು ನೋಡೋದೇ ಒಂಥರ ವಿಕೃತಾಕಾರವಾಗಿ ನೋಡ್ತಾ ಇದ್ರು. ಯಾರು ಅವ್ರು ಬರಕ್ ಇಷ್ಟನೇ ಇಲ್ವನೋ ಅಂತ. ಅದಕ್ಕೆ ಸಾಹೇಬ್ರು ಭಯಭೀತರಾಗ್ತಾ ಇದ್ರು. ಮತ್ತೆ ಒಬ್ರು ಮಗಳಿದ್ರು ಪಾಪ ಮೇಡಮ್ ಅವರು ಹೊರಗಡೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಿ ಅವರೊಬ್ಬರಿಗೆ ಮದುವೆ ಆಗಲಿ ಶ್ರೀನಿವಾಸ್, ನಾನು ಬೇರೆ ಮನೆ ಮಾಡ್ತೀನಿ, ನಾನು ಹೊರಗಡೆ ಬರಬೇಕು ಅಂತ ಇದ್ದೀನಿ, ನನ್ನ ಮಗನ ಜೊತೆ ಕಾರ್ತಿಕ್ ಅಂತ ಇದ್ದಾರೆ ಸರ್. ಅವರು ಮತ್ತೆ ಬಹಳ ಅತ್ಯಾತ್ಮೀಯರಾಗಿದ್ರು. ಅವಾಗಿಂದನೂ ಇವಾಗಿಂದನೂ ಜೊತೆ ಆಗಿದ್ದಾರೆ. ಈಗ ಇತ್ತೀಚೆಗೆ ಒಂದು 2-3 ವರ್ಷಗಳಿಂದ ಇತ್ತೀಚೆಗೆ ಅವರು ಮದುವೆ ಆದ ನಂತರ ಅವರು ಬೇರ್ಪಟ್ಟು ಬೇರೆ ವಾಸವಾಗಿದ್ದಾರೆ. ಸಾಹೇಬ್ರಂತೂ ಯಾವುದೇ ಕಾರಣಕ್ಕೂ ಇಷ್ಟು ದೊಡ್ಡ ಮಟ್ಟದ ಅಧಿಕಾರಿಗಳು ಇಷ್ಟೊಂದು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಏನು ಅವರು ಕೆಲಸ ಮಾಡಿದ್ರು, 1 ವರ್ಷ 9 ತಿಂಗಳು ಏನು ಸೇವಾ ಅವಧಿ ಸಲ್ಲಿಸಿರೋ 2015ರಿಂದ 16ರಲ್ಲಿ ಸಾಕಷ್ಟು ಜನಕ್ಕೆ ನಮ್ಮ ಪೊಲೀಸ್ ಅಧಿಕಾರಿಗಳಿಗಾಗಿರ್ಬೋದು ಮತ್ತೆ ಇತರರಿಗಾಗಿರ್ಬೋದು ಎಲ್ಲರೂ ಏಕಾಗ್ರತೆ ನೋಡ್ತಾ ಇದ್ರು. ಮತ್ತೆ ಭೇದ ಭಾವ ಇರಲಿಲ್ಲ. ನಾ ಕಂಡ ಪೊಲೀಸ್ ಅಧಿಕಾರಿಗಳಲ್ಲಿ ಸಾಹೇಬರು ತುಂಬಾ ಒಳ್ಳೆಯವರು ಅಂತ ಹೇಳ್ಬೋದು. ಯಾಕಂದ್ರೆ ನಿಕಟಪೂರ್ವಕವಾಗಿ ನಾನು ಹೇಳ್ಬೇಕು ಅಂತ ಹೇಳಿದ್ರೆ ನಾನು ಇಷ್ಟಪಡ್ತೀನಿ. ಬಟ್ ಈ ರೀತಿ ಈಗ ಒಂದು ಅಲ್ಲಿ ನಾನು ನೋಡಿದ್ರೆ ಅರೆಕ್ಷಣ ನಾನು ಇದು ಬೆಕ್ಕಸ ಬೆರಗಾಗ್ಬಿಟ್ಟೆ. ಆ ಒಂದು ಶವ ಇದಕ್ಕೆ ಹೋಗಿ ಯಾಕೆ ಈ ರೀತಿ ಸಾಹೇಬರು ಈ ತರ ನಮ್ಮನ್ನೆಲ್ಲ ಬಿಟ್ಟು ಕಣ್ಮರೆ ಆಗಿದ್ದಾರೆ ಅಂದ್ಬಿಟ್ಟು. ಗುತ್ತಿಗೆ ನೋಡಿ, 2 ಕಡೆ ಮೊದಲು ಇಲ್ಲಿ ಇದ್ ಮಾಡಿದ್ದಾರೆ, ಮತ್ತೆ ಆಮೇಲೆ ಇಲ್ಲಿ ಮಾಡಿದ್ದಾರೆ ಅಕ್ಕಪಕ್ಕನೆ. ಆ ನಂತರ ಹಿಂದ್ಗಡೆ ಹೊಡಿದ್ದಾರೆ. ಅಂದ್ರೆ ಸಾಹೇಬರು ಒಂದ್ ಸ್ವಲ್ಪ ಮಧುಮೇಹ ಇತ್ತು, ಮತ್ತೆ ರಕ್ತದೊತ್ತಡ ಇತ್ತು. ಇಟ್ಸ್ ಓಕೆ, ಎಲ್ಲರಿಗೂ ಸರ್ವೇ ಸಾಮಾನ್ಯ ಅದು. ಆದ್ರೆ ಸಾಹೇಬರು ಅಚಾನಕ್ ಆಗಿ ಅಷ್ಟು ಸುಲಭವಾಗಿ ಇದು ಉಸಿರು ಬಿಡೋ ಕೊನೆಯ ಕ್ಷಣದಲ್ಲಿ ತನ್ನ ಸಾವನ್ನು ಕಾಣ್ತಾ ಇದೀನಿ ಅಂತ ಇದಕ್ಕೋಸ್ಕರ ಪ್ರತಿರೋಧ ಹೊಡಿದ್ದಾರೆ. ಆಗೇನ್ ಮಾಡಿದ್ರೆ ಹಿಂಬದಿಂದ ಹೊಡೆದಿರ್ಬೋದು ಅಂತ ವೈದ್ಯಕೀಯ ವರದಿಗಳಲ್ಲಾಗಿರ್ಬೋದು. ಮತ್ತೆ ಪುಡಿ ಹಾಕಿ ಏನೋ ಕಟ್ಟಾಕಿದ್ದಾರೆ ಅಂತ ಹೇಳಿ ಬಾಟಲ್ ಚಾಕು ಅಂತ ಅದು ನಾನು ಅದು ಬಹಳ ಹತ್ರದಿಂದ ನಾನು ನೋಡಿಲ್ಲ. ಆದ್ರೆ ಇರ್ಬೋದು, ಅಲ್ಲೇ ಗೆಲುವಂತಿಲ್ಲ. ನಮ್ಮ ಪೊಲೀಸ್ ಅಧಿಕಾರಿಗಳು ತ್ವರಿತವಾಗಿ ಎಲ್ಲ ಈ ಒಂದು ತನಿಖೆನ ಇದು ಮಾಡ್ತಾರೆ. ಅದರಲ್ಲೂ ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ನಿವೃತ್ತ ಒಂದು DGP ಆಗಿರ್ತಕ್ಕಂಥ ಇರೋದ್ರಿಂದ ಎಲ್ಲ ಆಯಾಮದಲ್ಲೂ ಬಹಳ ಇದು ಮಾಡ್ತಾರೆ. ಮತ್ತೆ ಎಲ್ಲ ಪೊಲೀಸ್ ಅಧಿಕಾರಿಗಳು ನಿಕಟಪೂರ್ವಕವಾಗಿ ಚೆನ್ನಾಗಿದ್ರು. ಆ ತನಿಖೆಯಲ್ಲಿ ಸತ್ಯಾಂಶ ಇನ್ನೊಂದು 3 ದಿವಸದಲ್ಲಿ ಹೊರಬರೋ ವಿಶ್ವಾಸ ಇದೆ. ದೇವರು ನಮ್ಮ ಅಧಿಕಾರಿಗೆ ಒಳ್ಳೇದು ಮಾಡಲಿ ಅಂತ ನಾನು ಆಶಾಭಾವನೆ ಅಷ್ಟೇ. ಈಗ ಇಲ್ಲಿ ಸಂಚಿತ ಶೈಕ್ಷಣಿಕ ದಾಖಲೆ ಇದೆ, ಅಂದ್ರೆ CCTV ಫುಟೇಜ್ ಇದೆ. ಇಲ್ಲಿ CCTV ಫುಟೇಜ್ ಎಲ್ಲರೂ ಗೋಚರವಾಗುತ್ತೆ, ಯಾರು ಬಂದ್ರು ಯಾರು ಹೋದ್ರು ಅಂತ ಹೇಳ್ಬಿಟ್ಟು. ಸಾಹೇಬ್ರು ಹೇಳ್ತಾ ಇರ್ತಾರೆ, ಶ್ರೀನಿವಾಸ್ ಇಲ್ಲಿ CC ಕ್ಯಾಮ್ರಾ ಇರುತ್ತೆ, ಬಟ್ ಎಲ್ಲ ಚಲನವಲನೆಲ್ಲ ನಿಗಾ ಇಡ್ತಾ ಇರ್ತಾರೆ. ಏನ್ ಸರ್ ಒಬ್ಬರೇ ಇರ್ತಾರಲ್ಲ ಸರ್, ಹೇಗೆ ಸರ್ ಹಾಗೆ ಅಂತ ಕೇಳ್ತಾ ಇರ್ತೀವಿ. ಯಾಕಂದ್ರೆ ಮೇಡಮ್ ಅವರು ಸ್ವಲ್ಪ ಹಾಸ್ಪಿಟಲ್ ಇರ್ತಾ ಇದ್ರು, ಸಾಹೇಬ್ರು ಏಕಾಂಗಿಯಾಗಿ ಇರ್ತಾ ಇದ್ರು. ನಾನು ಕೇಳ್ತಾ ಇದ್ದೆ, ಎಲ್ಲಿ ಸರ್ ನಿಮ್ಗೆ ಬೆಳಗಿನ ಉಪಹಾರ ಆಗಿರ್ಬೋದು, ಮಧ್ಯಾಹ್ನ ಊಟ ಆಗಿರ್ಬೋದು, ಯಾವ ರೀತಿ ನೀವೆಲ್ಲ ಮಾಡ್ಕೋತೀರಾ ಸರ್? ಇಲ್ಲ, ನನ್ನ ಮಗಳು ಬಂದಿದ್ರೆ ನನ್ನ ಟೇಕ್ ಕೇರ್ ಮಾಡ್ತಾವ್ರೆ, ಮಗನೂ ಬಂದು ಹೋಗ್ತಾರೆ, ನನಗೆ ಟೇಕ್ ಕೇರ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಸಾಹೇಬ್ರು. ನನ್ಗೊಂಥರ ಖುಷಿ ಆಗ್ತಾ ಇತ್ತು. ಬಟ್ ಈ ರೀತಿ ಇರ್ಬೋದು, ಯಾಕಂತ ಹೇಳಿದ್ರೆ ಅದು ತನಿಖೆಯಲ್ಲಿ ಸಾಬೀತಾಗೇ ಆಗುತ್ತಲ್ಲ. ಯಾರೇ ಆಗಿರ್ಲಿ, ಎಂತ ದೈತ್ಯಾಕಾರ ಹಾಕತಕ್ಕಂಥ ಆಕೃತಿ ಹಿನ್ನೆಲೆ ಉಳ್ಳವರು ಯಾರೇ ಆಗಿದ್ರು ಇವತ್ತಿನ ಗೊತ್ತಾಗುತ್ತೆ, ಸ್ಪಷ್ಟವಾಗಿ ಗೋಚರಿಸುತ್ತೆ.